ಇಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನದಂದು ರಾಶಿಚಕ್ರದ 12 ರಾಶಿಗಳಿಗೆ ಅನುಸಾರವಾಗಿ ಯಾವ ವಸ್ತುಗಳನ್ನು ಖರೀದಿಸಿದರೆ ಹಣಕಾಸಿನ ಸಮಸ್ಯೆಗಳು, ಬಡತನ ಮತ್ತು ದಾರಿದ್ರ್ಯವು ನಿವಾರಣೆ ಆಗುತ್ತದೆ ಎಂದು ವಿವರವಾಗಿ ತಿಳಿಯೋಣ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದೇ ಅಕ್ಷಯ ತೃತೀಯ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಅಕ್ಷಯ ಎಂದರೆ ಎಂದಿಗೂ ನಶಿಸಲಾಗದ, ನಿರಂತರವಾಗಿ ಬೆಳೆಯುವಂತಹ ಅಥವಾ ಶಾಶ್ವತವಾದದ್ದು ಎಂದರ್ಥ. ಆದ್ದರಿಂದ ಅತ್ಯಂತ ಶುಭದಾಯಕವಾದ ಈ ಅಕ್ಷಯ ತೃತೀಯದ ದಿನದಂದು ಮಾಡುವ ಧಾರ್ಮಿಕ ಕಾರ್ಯಗಳು, ಶುಭ ಕಾರ್ಯಗಳು, ಜಪತಪಗಳು, ದಾನ ಧರ್ಮಗಳು ನಿರಂತರವಾಗಿ ಮತ್ತು ಶಾಶ್ವತವಾಗಿ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾ ಇರುತ್ತವೆ. ಅಕ್ಷಯ ತೃತೀಯವು ಈ ವರ್ಷ ಅಂದರೆ 2026ರಲ್ಲಿ ಏಪ್ರಿಲ್ 19ನೇ ತಾರೀಕು ರವಿವಾರದ ದಿವಸ ಬಂದಿದೆ. ಈ ದಿನದಂದು ರಾಶಿಗೆ ಅನುಗುಣವಾಗಿ ಯಾವ ವಸ್ತುವನ್ನು ಖರೀದಿಸಿದರೆ ಒಳ್ಳೆಯದು ಎಂದು ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಮೊದಲನೆಯದು ಮೇಷರಾಶಿ. ಮೇಷರಾಶಿಯವರು ಅಕ್ಷಯ ತೃತೀಯದಂದು ಕೆಂಪು ಬಣ್ಣದ ವಸ್ತ್ರವನ್ನು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಖರೀದಿಸಬೇಕು. ಹೀಗೆ ಮಾಡುವುದರಿಂದ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆಯಬಹುದು. ಎರಡನೆಯದು ವೃಷಭ ರಾಶಿ. ವೃಷಭ ರಾಶಿಯವರು ಅಕ್ಷಯ ತೃತೀಯದ ಪವಿತ್ರ ದಿನದಂದು ಧಾನ್ಯಗಳನ್ನು ಅಥವಾ ಅಕ್ಕಿಯನ್ನು ಖರೀದಿಸಿ ಮನೆಗೆ ತರಬೇಕು ಮತ್ತು ಇದನ್ನು ಅಗತ್ಯ ಇರುವವರಿಗೆ ದಾನವಾಗಿ ನೀಡಬೇಕು. ಇದರಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಸಂತೋಷ ಮತ್ತು ಸಂಪತ್ತು ಹೆಚ್ಚುತ್ತದೆ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರು ಅಕ್ಷಯ ತೃತೀಯದ ವಿಶೇಷ ದಿನದಂದು ಹೊಸ ಬಟ್ಟೆಗಳನ್ನು ಖರೀದಿಸಿದರೆ ಒಳ್ಳೆಯದು. ಸಾಧ್ಯವಾದರೆ ಅಗತ್ಯ ಇರುವವರಿಗೆ ಅವುಗಳನ್ನು ದಾನದ ರೂಪದಲ್ಲಿ ನೀಡಬೇಕು. ಇದರಿಂದ ಜೀವನದಲ್ಲಿ ಎಂದಿಗೂ ಸಮಸ್ಯೆಗಳು ಬರುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿಯು ಹೆಚ್ಚಾಗುತ್ತದೆ. ನಾಲ್ಕನೆಯದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಅಧಿಪತಿ ಚಂದ್ರ. ಆದ್ದರಿಂದ ಈ ರಾಶಿಯವರು ಅಕ್ಷಯ ತೃತೀಯದಂದು ಅಕ್ಕಿ ಅಥವಾ ಹಾಲನ್ನು ಖರೀದಿಸಬೇಕು ಅಥವಾ ಇನ್ನಿತರ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಅಥವಾ ಬಟ್ಟೆಯನ್ನು ಖರೀದಿಸಬಹುದು. ಇದರಿಂದ ನೀವು ಹಣಕಾಸಿನ ಸಮಸ್ಯೆಗಳಿಂದ, ಸಾಲಬಾಧೆ, ಬಡತನದಿಂದ ಮುಕ್ತಿಯನ್ನು ಪಡೆಯುವಿರಿ. ಜೊತೆಗೆ ಜಾತಕದಲ್ಲಿನ ಚಂದ್ರನ ಸ್ಥಾನವೂ ಕೂಡ ಇದರಿಂದ ಬಲಗೊಳ್ಳುತ್ತದೆ. ಐದನೆಯದು ಸಿಂಹರಾಶಿ. ಸಿಂಹರಾಶಿಯು ಸೂರ್ಯನಿಂದ ಆಳಲ್ಪಡುತ್ತದೆ. ಆದ್ದರಿಂದ ಸಿಂಹರಾಶಿಯವರು ಅಕ್ಷಯ ತೃತೀಯದ ದಿನದಂದು ತಾಮ್ರದ ಪಾತ್ರೆಗಳನ್ನು ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ಖರೀದಿಸಬೇಕು. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಶುಭ ಫಲಗಳನ್ನು ಪಡೆಯುವಿರಿ. ಈ ಚಿಕ್ಕ ಕೆಲಸದಿಂದ ವರ್ಷಪೂರ್ತಿ ನೀವು ಅದೃಷ್ಟವನ್ನು ಪಡೆಯುವಿರಿ. ಇನ್ನು ಆರನೆಯದು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಅಕ್ಷಯ ತೃತೀಯದ ಪವಿತ್ರ ದಿನದಂದು ಬೇಳೆಕಾಳುಗಳನ್ನು ಖರೀದಿಸಬೇಕು ಮತ್ತು ಅವುಗಳನ್ನು ಅಗತ್ಯ ಇರುವವರಿಗೆ ಅಥವಾ ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು. ಇದರಿಂದ ನಿಮ್ಮ ಜೀವನವು ಉತ್ತಮವಾಗುತ್ತದೆ ಹಾಗೂ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿಯು ಭದ್ರಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯು ನೆಲೆಸುತ್ತದೆ. 7 ತುಲಾ ರಾಶಿ. ತುಲಾ ರಾಶಿಯವರು ಅಕ್ಷಯ ತೃತೀಯ ಹಬ್ಬದ ದಿನ ಅಕ್ಕಿ ಅಥವಾ ಸಕ್ಕರೆಯನ್ನು ಖರೀದಿಸುವುದು ಒಳ್ಳೆಯದು. ಇದರಿಂದ ನಿಮ್ಮ ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಯಾವ ಅಡೆತಡೆಯೂ ಇಲ್ಲದೆ ಪೂರ್ಣಗೊಳ್ಳುತ್ತವೆ. 8ನೆಯದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಅಕ್ಷಯ ತೃತೀಯದ ದಿನದಂದು ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ಖರೀದಿಸಬೇಕು ಮತ್ತು ಅದನ್ನು ಅಗತ್ಯ ಇರುವವರಿಗೆ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ.
ಹಾಗೂ ಎಲ್ಲ ಕೆಲಸದಲ್ಲಿಯೂ ನಿಮಗೆ ಯಶಸ್ಸು ಮನ್ನಣೆ ದೊರೆಯುತ್ತದೆ. 9ನೇಯದು ಧನುರಾಶಿ. ಧನಸ್ಸು ರಾಶಿಯವರಿಗೆ ಗುರುಗ್ರಹವು ಅಧಿಪತಿಯಾಗಿದೆ. ಆದ್ದರಿಂದ ಧನುರಾಶಿಯವರು ಅಕ್ಷಯ ತೃತೀಯದ ದಿನದಂದು ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಖರೀದಿಸಬೇಕು. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಅಖಂಡ ಅದೃಷ್ಟವನ್ನು ಪಡೆಯುವಿರಿ. ವರ್ಷಪೂರ್ತಿ ನಿಮಗೆ ಶುಭ ಫಲಗಳು ಪ್ರಾಪ್ತವಾಗುತ್ತವೆ. ಇದರಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯು ನೆಲೆಸುತ್ತದೆ. 10ನೇಯದು ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿಗ್ರಹವು ಅಧಿಪತಿ. ಆದ್ದರಿಂದ ಅಕ್ಷಯ ತೃತೀಯದ ವಿಶೇಷ ದಿನದಂದು ಮಕರ ರಾಶಿಯವರು ಬೇಳೆಕಾಳುಗಳನ್ನು ಖರೀದಿಸಬೇಕು ಮತ್ತು ಅದನ್ನು ದೇವಸ್ಥಾನದ ಮುಂದಿರುವ ಭಿಕ್ಷುಕರಿಗೆ ದಾನವಾಗಿ ನೀಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳೇ ಕಾಡುವುದಿಲ್ಲ. ಜೊತೆಗೆ ಶನಿದೇವನ ಅನುಗ್ರಹವು ನಿಮಗೆ ದೊರೆಯಲಿದೆ. ಇದರಿಂದ ವರ್ಷಪೂರ್ತಿ ಸಂತೋಷದ ಮತ್ತು ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ. 11 ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಅಕ್ಷಯ ತೃತೀಯದ ದಿನದಂದು ಕುಂಭರಾಶಿಯವರು ಕಪ್ಪು ಎಳ್ಳನ್ನು ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಖರೀದಿಸಬೇಕು ಮತ್ತು ಅವುಗಳನ್ನು ಅಗತ್ಯ ಇರುವವರಿಗೆ ದಾನವಾಗಿ ನೀಡಬೇಕು. ಇದರಿಂದ ನಿಮ್ಮ ಜೀವನದ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗ್ರಹ ಗುರು. ಆದ್ದರಿಂದ ಮೀನರಾಶಿಯವರು ಈ ಅಕ್ಷಯ ತೃತೀಯ ಹಬ್ಬದ ದಿನದಂದು ಶುದ್ಧ ಹಸುವಿನ ತುಪ್ಪವನ್ನು ಮತ್ತು ಬಾಳೆಹಣ್ಣುಗಳನ್ನು ಖರೀದಿಸಬೇಕು ಹಾಗೂ ಅಗತ್ಯ ಇರುವವರಿಗೆ ಹಣ್ಣುಗಳನ್ನು ದಾನವಾಗಿ ನೀಡಬೇಕು. ಇದರಿಂದ ನಿಮ್ಮ ಜೀವನದ ಆರೋಗ್ಯ ಸಮಸ್ಯೆಗಳು ಮಂಜಿನಂತೆ ಕರಗುತ್ತವೆ ಹಾಗೂ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ. ಹೀಗೆ ಈ ಮೇಲೆ ತಿಳಿಸಿರುವ ಹಾಗೆ ಅಕ್ಷಯ ತೃತೀಯದ ದಿನ ಚಿನ್ನ ಮತ್ತು ಬೆಳ್ಳಿಯ ಬದಲಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ. ಇದರಿಂದ ವರ್ಷಪೂರ್ತಿ ಅಖಂಡ ಅದೃಷ್ಟ, ಸುಖ, ಸಂತೋಷದ ಜೀವನವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.